ನಿಮ್ಮ ಅಭಿಪ್ರಾಯ ಅಲ್ಲ, ಈಗ ಚರಿತ್ರೆ ಬಗ್ಗೆ ಬಹಳಷ್ಟು ಅವಲೋಕನ ಮಾಡೋಂಥದ್ದನ್ನ ತಾವುಗಳು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನಾವೆಲ್ಲ ಚಿಕ್ಕದ್ರಿಂದನೂ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಓದಿದ್ದೀವಿ. ಅವರು ನಮ್ಮ ಮೈಸೂರು ರಾಜ್ಯ ಪ್ರಾಂತ್ಯವನ್ನು ಉಳಿಸಲಿಕ್ಕೆ ಹೋರಾಟ ಮಾಡಿದಂಥವ್ರು ಅನ್ನೋದನ್ನ ತಮಗೆಲ್ಲ ಗೊತ್ತಿದೆ. ಆ ಬಗ್ಗೆ ಹೇಳಬೇಕು ಅಂತಂದ್ರೆ, ಇವತ್ತು ಶೃಂಗೇರಿ ಮಠ ಉಳಿಬೇಕಾದ್ರೆ ಅವತ್ತು ಹೊರದೇಶದಿಂದ ಬಂದಂತ ದಾಳಿಕೋರರನ್ನ ಹೋರಾಟ ಮಾಡಿ ಅವತ್ತು ಆ ಮಠವನ್ನು ಉಳಿಸಿದ್ದಾರೆ ಅಂತ ಒಂದು ಚರಿತ್ರೆ ಇರೋದನ್ನ ಓದಿರೋಂಥದ್ದು ಒಂದು ಕಡೆ. ಆದ್ರೆ ಇವತ್ತು ತಿರುಪತಿ ಆಗಲಿ ಶೃಂಗೇರಿ ಮಠದಾಗಲಿ ಬೆಳಗ್ಗೆ ಹೊತ್ತು ಮೊದಲನೇ ಪೂಜೆ ಟಿಪ್ಪು ಸುಲ್ತಾನ್ ಅವರ ಹೆಸರಲ್ಲಿ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಹಾಗೇನೆ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಏನು ಇವತ್ತು ಮಲಗಿರೋಂಥ ರಂಗನಾಥನ ಸ್ವಾಮಿಯ ದೇವಸ್ಥಾನ ನೋಡ್ತೀವಿ. ಆ ಕಾರಣಕ್ಕೋಸ್ಕರ ಇವರು ಬಿಜೆಪಿಯವರ ಆಲೋಚನೆ ಒಂದು ಯಾವ ರೀತಿ ಕಮ್ಯುನಲ್ ಆಗಿದೆ, ಯಾವ ರೀತಿ ರೈಟ್ ವಿಂಗ್ ಆಗಿದೆ, ನಾವೆಲ್ಲ ನಮ್ಮ ಪಾರ್ಟಿಯ ಪಕ್ಷ ವಿರುದ್ಧವಾಗಿದೆ. ಇವತ್ತು ಎಲ್ಲರನ್ನು ಒಳಗೊಂಡಂತ ಸೆಕ್ಯುಲರ್ ಚಿಂತನೆ ಸಿದ್ಧಾಂತದ ಮೇಲೆ ನಾವಿದ್ದೀವಿ. ಆ ಕಾರಣಕ್ಕೋಸ್ಕರ ಅವರ ಒಂದು ಸಿದ್ಧಾಂತ ಮತ್ತು ನಮ್ಮ ಸಿದ್ಧಾಂತ ಬಹಳ ವಿಭಿನ್ನವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜವಾಹರ್ಲಾಲ್ ನೆಹರು ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಹೋರಾಟಗಾರರು. ಅವತ್ತು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿ ಜನರಿಗೋಸ್ಕರ ತಮ್ಮ ದೇಶಕ್ಕೋಸ್ಕರ ಆ ಕುಟುಂಬದ ಮನೆತನದಿಂದ ಹೊರಗಡೆ ಬಂದು ತ್ಯಾಗ ಮಾಡಿದ್ದಾರೆ, ಜೈಲು ವಾಸ ಅನುಭವಿಸಿದ್ದಾರೆ. ಇವತ್ತು ಅವ್ರ ಕುಟುಂಬದವರೆಲ್ಲ ಬಹಳಷ್ಟು ಜನ ಜೀವವನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ನೆನಪಿಸಿಕೊಂಡು ಜವಾಹರ್ಲಾಲ್ ನೆಹರು ಅವರಿಗೆ ಕೊಡುವಂತ ಗೌರವನ ಕೊಡಬೇಕು ಅನ್ನೋದನ್ನ, ಇತಿಹಾಸ ತಿರ್ಚಬಾರದು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.